ಹಲೋ ಎಲ್ಲರಿಗೂ ನಮಸ್ಕಾರ. ಎಸ್ ಕೆ ಎಂಟರ್ಪ್ರೈಸಸ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ನಾವು ಇವತ್ತು 7HP ಪವರ್ ಟಿಲ್ಲರು ನಿಕ್ಕೋ ಎಂಬ ಕಂಪನಿಯ ಜಪಾನ್ ಮಾಡೆಲ್. ಇದು ತುಂಬ ಚೆನ್ನಾಗಿದೆ, ಒಳ್ಳೆ ಇಂಜಿನ್ ಅಂತ ಹೇಳ್ಬೋದು. 7HP ಇಂಜಿನ್ ಇದು. ಇದಕ್ಕೆ ನಾವಿವತ್ತು ಆಯಿಲ್ ಚೇಂಜ್ ಮಾಡ್ತಾಯಿದ್ದೀವಿ ಮತ್ತು ಗೇರ್ ಆಯಿಲ್ನು ಚೇಂಜ್ ಮಾಡ್ತಾಯಿದ್ದೀವಿ. ಇಂಜಿನ್ ಆಯಿಲು ಮತ್ತು ಗೇರ್ ಆಯಿಲ್ನ ಚೇಂಜ್ ಮಾಡ್ತಾಯಿದ್ದೀವಿ. ಗೇರ್ ಆಯಿಲ್ನ ಫಸ್ಟ್ ಡೌನ್ ಮಾಡಬೇಕು ಅಂದರೆ ಈ ಕೆಳಗಡೆ ಏನು ತೋರಿಸ್ತಾ ಇದ್ದೀನಿ ನಾನು, ಅಲ್ಲಿ ಒಂದು ಬೋಲ್ಟ್ ಇದೆ. ಆ ಬೋಲ್ಟ್ನ ರಿಮೂವ್ ಮಾಡಿದ್ರೆ ಎಲ್ಲ ಪವರ್ ವೀಡರ್ಗೂ ಕೆಳಗಡೆ ಗೇರ್ ಆಯಿಲು ಡೌನ್ ಮಾಡೋದು. ಆ ಬೋಲ್ಟ್ ರಿಮೂವ್ ಮಾಡಿದ್ರೆ ಆಯಿಲು ಡೌನ್ ಆಗಿಬಿಡುತ್ತೆ, ಕೆಳಗಡೆ ಹೋಗ್ಬಿಡ್ತದೆ ಪೂರ್ತಿ. ಮತ್ತು ಇದಕ್ಕೆ ಇಂಜಿನ್ ಆಯಿಲ್ನ ಹೇಗೆ ಡೌನ್ ಮಾಡೋದು ಅಂತ ನಾನು ಬೋಲ್ಟ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದರಲ್ಲಿ ನೋಡಿ, ಇಲ್ಲೇನು ಕಾಣ್ತಾ ಇದೆ ಬೋಲ್ಟ್ ನಿಮಗೆ ನೋಡಿ, ಇಲ್ಲೇನು ಬೋಲ್ಟ್ ತೋರಿಸ್ತಾ ಇದ್ದೀನಿ ನಾನು. ಆ ಬೋಲ್ಟ್ನ ತೆಗೆದ್ರೆ ಇಂಜಿನ್ ಆಯಿಲು ಆಪೋಸಿಟು 2 ಬೋಲ್ಟ್ ಇರುತ್ತೆ, ಅದೂ ಸೇಮ್ 2 ಬೋಲ್ಟ್ ಇರುತ್ತೆ. ಅದನ್ನು ಅಷ್ಟೇ ತೆಗೆದುಬಿಟ್ರೆ ನಿಮಗೆ ಆಯಿಲು ಡೌನ್ ಆಗಿಬಿಡುತ್ತೆ, ಆಯಿಲು ಕೆಳಗಡೆ ಬಂದುಬಿಡ್ತದೆ ನೋಡಿ. ಇದೊಂದು ಬೋಲ್ಟು, ಆ ಕಡೆ ಒಂದು ಬೋಲ್ಟು, ಮತ್ತು ಪಕ್ಕದಲ್ಲಿರೋ ಆರೆಂಜ್ ಕ್ಯಾಪ್ ಬಂದು ಆಯಿಲು ಹಾಕೋ ಅಂಥದ್ದು ಇದು. ಮತ್ತು ಇದು ತೋರಿಸ್ತಾ ಇರೋದು ಗ್ರೇ ಕಲರ್ ಕ್ಯಾಪ್ ಕೇಜ್ ಬಂದು, ಅದು ಬಂದು ನಿಮಗೆ ಇಂಜಿನ್ ಆಯಿಲ್ ಗೇರ್ ಆಯಿಲ್ ಹಾಕೋ ಅಂಥದ್ದು. ಇದು ಇಂಜಿನ್ ಆಯಿಲ್ ಹಾಕೋ ಅಂಥದ್ದು, ಡೌನ್ ಮಾಡೋದು. ಇದು ಇಂಜಿನ್ ಆಯಿಲ್ ಹಾಕೋ ಅಂಥದ್ದು. ಆರೆಂಜ್ ಕಲರು ಕೇಜ್ ಬಂದು, ಇದರಲ್ಲಿ ಒಂದು ಸೈಡ್ ಮಾತ್ರ ಗೇಜ್ ಕೊಟ್ಟಿರ್ತಾರೆ ಚೆಕ್ ಮಾಡೋಕ್ಕೆ ಅಂತ, ಇನ್ನೊಂದು ಸೈಡು ಗೇಜ್ ಕೊಟ್ಟಿರಲ್ಲ ಇಂಜಿನ್ ಆಯಿಲಲ್ಲಿ. ಈ ಬೋಲ್ಟ್ನ ರಿಮೂವ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್, ಇದು ಗೇರ್ ಆಯಿಲು ಪೂರ್ತಿ ಡೌನ್ ಆಗಿಬಿಡ್ತದೆ, ಕೆಳಗಡೆ ಬಂದುಬಿಡ್ತದೆ. ಮತ್ತು ನೋಡಿ ಫ್ರೆಂಡ್ಸ್, ಈ ಗ್ರೇ ಕಲರ್ ಕೇಜ್ ಏನಿದೆ, ಈ ಜಾಗದಲ್ಲಿ ನಾವು ಇಂಜಿನ್ ಆಯಿಲ್ನ ಹಾಕಬೇಕು. ಪಕ್ಕದಲ್ಲಿ ಕಾಣ್ತಾ ಇರೋ ಅಂಥ ಆರೆಂಜ್ ಕೇಜ್ ಏನಿದೆ, ಅದರಲ್ಲಿ ನೀವು ಇಂಜಿನ್ ಆಯಿಲ್ನ ಹಾಕಬೇಕು. ಇದರಲ್ಲಿ ಗೇರ್ ಆಯಿಲ್ನ ಹಾಕಬೇಕು. ಗೇರ್ ಆಯಿಲ್ ಬಂದು 2 ಲೀಟ್ರ್ ಹಿಡಿಯುತ್ತೆ. ಇಂಜಿನ್ ಆಯಿಲ್ ಬಂದು ನಿಮಗೆ 800 ml ಹಿಡಿಯುತ್ತೆ ಅಷ್ಟೇ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು.